ಹಲೋ ವೀಕ್ಷಕರೇ, ನಮಸ್ತೆ. ವೆಲ್ಕಮ್ ಟು ಮನೆ ಮಗಳು ಲಾಗ್ಸ್. ಇವತ್ತಿನ ದಿನ ನಾನು ಈಸಿಯಾಗಿ ಟೇಸ್ಟಿಯಾಗಿ ಬಾಯಲ್ಲಿಟ್ಟರೆ ಕರಗುವಂತಹ ಕ್ಯಾರೆಟ್ ಹಲ್ವಾನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಇನ್ಯಾಕೆ ತಡ, ಯಾವ ರೀತಿ ಮಾಡೋದು, ಹಾಗೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ. ಮೊದಲಿಗೆ ನಾನು ಒಂದು ಬಾಣಲೆಯಲ್ಲಿ ತುಪ್ಪ ಹಾಕ್ಕೊಂಡಿದ್ದೀನಿ. ಒಂದು 3-4 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕಿ ಗೋಡಂಬಿ, ದ್ರಾಕ್ಷಿ, ಬಾದಾಮ್ ಎಲ್ಲನೂ ಕೂಡ ಚೆನ್ನಾಗಿ ಹುರ್ಕೊಂಡು ತಗೊಂಡಿಟ್ಕೊತೀನಿ. ಸೊ ಇವಾಗ ಉಳಿದಿರೋ ತುಪ್ಪಕ್ಕೆ ನಾನು ಕ್ಯಾರೆಟ್ ತುರಿ ಹಾಕ್ಕೋತೀನಿ. ನಾನಿಲ್ಲಿ 3-3.5 ಕಪ್ಪಷ್ಟು ಕ್ಯಾರೆಟ್ ತುರಿ ತೊಗೊಂಡಿದ್ದೀನಿ. ಸ್ವಲ್ಪ ಹತ್ತಿಕ್ಕಿ ಹಾಕ್ಕೊಂಡಿದ್ದೀನಿ, ಹಂಗಾಗಿ ಇದು 4 ಬೌಲ್ ಅಂತಲೂ ನೀವು ಕನ್ಸಿಡರ್ ಮಾಡ್ಕೋಬಹುದು. ಇದನ್ನ ಒಂದು ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಒಂದು 8-10 ನಿಮಿಷ ಚೆನ್ನಾಗಿ ಕುಕ್ ಮಾಡಬೇಕು. ಕ್ಯಾರೆಟ್ ಕಲರ್ ಚೇಂಜ್ ಆಗ್ತಾ ಬರುತ್ತೆ, ಕ್ವಾಂಟಿಟಿ ಕೂಡ ಅದು ಕಡಿಮೆ ಆಗ್ತಾ ಬರುತ್ತೆ. ನೀವು ನೋಡ್ಬೋದು, ನಿಮಗೆ ಗೊತ್ತಾಗ್ತಾ ಇದೆ ಕಲರ್ ಚೇಂಜ್ ಆಗೋದು. ನೀವು ಶುಗರ್ ಹಾಕೋದೊಂದು ಗಮನ ಇಟ್ಟು ಹಾಕಬೇಕಾಗತ್ತೆ, ಏಕೆಂದರೆ ಶುಗರ್ ಕೆಲವೊಬ್ರು ಕಡಿಮೆ ತಿಂತಿರ್ತೀರ. ಸೊ ಒಮ್ಮೆ ಹಾಕೋವಾಗ ಇಲ್ಲಿ ನಾವು ಹೇಳಿದ ಕ್ವಾಂಟಿಟಿ ನೀವು ಹಾಕಿಬಿಟ್ರೆ, ಈಗ ನೀವು ತೊಗೊಳ್ಳೋ ಕ್ವಾಂಟಿಟಿ ಕಡಿಮೆ ಇರಬಹುದು. ನೀವು ಚಿಕ್ಕ ಬೌಲಲ್ಲಿ ತೊಗೋಬಹುದು, ಅಥವಾ ನಾನಿಲ್ಲಿ ಫುಲ್ ಹತ್ತಿಕ್ಕಿ ಹಾಕಿದ್ದೀನಿ 3/2 ಬೌಲಷ್ಟು. ಬಟ್ ನೀವು ಜಸ್ಟ್ ಹಿಂಗೆ ಮೇಲೆ ತುಂಬಿ ಹಾಕಿನೂ ಇರಬಹುದು. ಸೊ ಹಾಗಾದಾಗ ಶುಗರ್ ಕ್ವಾಂಟಿಟಿ ಜಾಸ್ತಿ ಅನಿಸುತ್ತೆ. ಸೊ ಆ ರೀತಿ ಮಾಡಿದೆ. ನೀವು ಜಸ್ಟ್ ಫಸ್ಟಿಗೆ 1 ಬೌಲ್ ಹಾಕ್ಕೊಳ್ಳಿ ಶುಗರ್ನ. ಸೊ ಆಮೇಲೆ ನೀವು ಅದರ ಕ್ವಾಂಟಿಟಿ ನೋಡಿ, ನಿಮಗೆ ಮತ್ತೆ ಶುಗರ್ ಬೇಕು ಅಂತ ಅನಿಸಿದರೆ ಇನ್ನೊಂದು ಸ್ವಲ್ಪ 1/4 ಕಪ್ಪಷ್ಟು ಶುಗರ್ನ ನೀವು ಆ್ಯಡ್ ಮಾಡ್ಕೋಬೋದು. ಬಟ್ ತೀರಾ ಜಾಸ್ತಿ ಆಗಿಬಿಟ್ರೆ ಹೋಗಲ್ಲ, ಆ ಕಾರಣಕ್ಕೆ ಹೇಳ್ತಾ ಇರೋದು. ಇಲ್ಲ ನೀವು ಶುಗರ್ ನಾರ್ಮಲಾಗಿ ನಾವು ತಿನ್ನೋದೇ ಜಾಸ್ತಿ ತಿಂತೀವಿ ಅಂತಂದ್ರೆ ನೀವು ತಿನ್ಬೋದು, ನೋ ಪ್ರಾಬ್ಲಮ್. ಸೊ ನಾನಿಲ್ಲಿ ಅದು 8-10 ನಿಮಿಷ ಚೆನ್ನಾಗಿ ಕುಕ್ ಆದಮೇಲೆ 1-2 ಸಣ್ಣ ಕಪ್ಪಷ್ಟು ಹಾಲು ಹಾಕ್ತಾಯಿದ್ದೀನಿ. ಹಾಲು ನೀವೇನು ರಾ ಮಿಲ್ಕ್ ಹಾಕಬೇಕಂತ ಇಲ್ಲ, ನಾನಿಲ್ಲಿ ಕಾದಾರಿದ ಹಾಲನ್ನೇ ಹಾಕ್ತಾಯಿದ್ದೀನಿ. ಹಾಲು ಹಾಕಿ ಅದು ಒಂದು ಕುದಿ ಬಂದಮೇಲೆ ನಾನಿಲ್ಲಿ ಶುಗರ್ನ ಆ್ಯಡ್ ಮಾಡ್ಕೋತೀನಿ. ನಾನಿಲ್ಲಿ 1/4 ಕಪ್ಪಷ್ಟು ಶುಗರ್ನ ಹಾಕಿದ್ದೀನಿ. ಹಾಗೆ ಮೇಲ್ಗಡೆ 1-2 ಟೇಬಲ್ ಸ್ಪೂನ್ ತುಪ್ಪನ ಹಾಕಿ ಚೆನ್ನಾಗಿ ಅದು ಕುದಿಲಿಕ್ಕೆ ಬಿಡಬೇಕು. ಒಂದು 4-5 ನಿಮಿಷ ಅದು ಚೆನ್ನಾಗಿ ಕುದಿಬೇಕು. ಸೊ ಅಷ್ಟಾದರೆ ನಮ್ಮ ಕ್ಯಾರೆಟ್ ಹಲ್ವಾ ರೆಡಿ ಆಗುತ್ತೆ. ಸೊ ನೋಡಿದ್ರಲ್ಲ, ಫಸ್ಟ್ ಟೈಮ್ ಮಾಡೋರು ಕೂಡ ಈಸಿಯಾಗಿ ಸಿಂಪಲ್ಲಾಗಿ ಮಾಡ್ಕೋಬೋದು. ನೀವು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೀನಿ ಅಂದರೂ ಕೂಡ ಚೆನ್ನಾಗೇ ಬರುತ್ತೆ. ಸೊ ಖಂಡಿತವಾಗ್ಲೂ ನೀವು ಕೂಡ ಟ್ರೈ ಮಾಡಿ, ಹಾಗೆ ಹೇಗೆ ಬಂತು ಅಂತ ಕಮೆಂಟ್ ಮುಖಾಂತರ ನಮಗೆ ತಿಳಿಸಿ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಇದರಿಂದ ನಾವು ಹಾಕೋ ಎಲ್ಲ ವಿಡಿಯೋ ನೋಟಿಫಿಕೇಷನ್ ಕೂಡ ಬೇಗನೆ ಬರುತ್ತೆ. ಸೊ ಫಸ್ಟ್ ವಿಡಿಯೋ ನೀವು ನೋಡ್ತೀರಾ. ನಾನು ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.